ಯವ್ವ ನಾ ಆಫೀಸ್ಗೆ ಹೋಗಿ ಬರ್ತೀನಿ ಬೇ, ಹೊತ್ತಾಕೈತೆ ನನಗೆ. ಹಾಂ ಮಗನ ಹುಷಾರು ನೋಡು, ಹುಷಾರಾಗಿ ಹೋಗಿ ಬರ್ರಿ ಆಫೀಸಿಗೆ. ನಿನಗೆ ಎಷ್ಟು ಸಲ ಹೇಳಿನಿ ನಾನು ಆಫೀಸ್ಗೆ ಹೋಗೋ ಮುಂದೆ ಅಥವಾ ಎಲ್ಲರೂ ಹೊರಗಡೆ ಹೋಗೋ ಮುಂದೆ ನೀನು ದರಿದ್ರ ಮುಖ ತೋರಿಸ್ಬೇಡ ಅಂತಂದು ಮತ್ತೆ ಅದಕ್ಕೆ ಬಂದಿದ್ದೀನಿ. ನೀನು ಎದುರುಗಡೆ ನನ್ನ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಥೂ ರೀ, ನಾನು ನಿಮ್ಮ ಹೆಂಡ್ತೀರಿ, ಯಾಕ್ರಿ ಹಿಂಗೆ ಮಾಡ್ತೀರಿ? ಮದುವೆ ಆಗಿ 1 ವರ್ಷ ಆದ್ರೂ ಇನ್ನೂ ಯಾಕ್ರಿ ನಿಮ್ಗೆ ನನ್ನ ಮೇಲೆ ಸಿಟ್ಟು, ಈ ಬೇಜಾರೆಲ್ಲ? ಹೆಂಡ್ತಿನ ನಿನ್ನ ಮುಖ ಯಾವ ಥರ ನೀನು ಕನ್ನಡಿಯಾಗಿ ನೋಡ್ಕೊಂಡೇನು ಹೆಂಗದೀನಿ ನೋಡು, ಒಂಥರ ಹಳ್ಳಿ ಗುಗ್ಗು ಥರ. ನಾನು ಆಫೀಸ್ಗೆ ಹೋಗ್ತೀನಿ, ನಾನು ಹೆಂಗದೀನಿ, ನೀನು ಹೆಂಗದೀನಿ ನೋಡು. ಛೀ, ನೀನು ನನ್ನ ಹೆಂಡ್ತಿ ಅಂತ ಹೇಳ್ಕೊಳಕ್ಕೆ ನಂಗೆ ಅಸಹ್ಯ ಅನ್ಸುತ್ತೆ. ಯಾಕ್ರಿ ಹಿಂಗೆ ಮಾತಾಡ್ತೀರಿ? ನಂಗೆ ಬೇಜಾರಾಗತ್ತೆ ರೀ ನೀವು ಹಿಂಗೆ ಮಾತಾಡಿದ್ರೆ. ಬೇಜಾರ? ಥೂ, ನಿನ್ನ ಯಾರು ಈ ಮನೆಯಾಗಿರ ಅಂತಂದ್ರೆ ಹೋಗಿ ನಿನ್ನ ತವ್ರ ಮನೆಗೆ ಇಲ್ಲೇ ಕದಿದ್ದೀನಿ ನೀನು. ರೀ, ನಾನು ತವ್ರ ಮನೆಗೆ ಹೋದ್ರೆ ಅದು ನನಗೂ ಮರ್ಯಾದೆ ಅಲ್ಲ, ನಿಮಗೂ ಮರ್ಯಾದೆ ಅಲ್ಲ ರೀ. ಒಂದು ಸಲ ಮದುವೆ ಆದಮೇಲೆ ಹೆಣ್ಮಕ್ಳು ಯಾವತ್ತು ಗಂಡನ ಮನೆಯಾಗ ಇರ್ಬೇಕು ರೀ. ತವ್ರ ಮನೆಗೆ ಹೋದ್ರೆ ಅವರಿಗೆ ಯಾವ ಬೆಲೆನೂ ಸಿಗಂಗಿಲ್ಲ ರೀ. ನೀನಂತೂ ಎಲ್ಲರೂ ಹೋಗು ಸಾಯಿ, ತವ್ರ ಮನೆಗೆ ಹೋಗಲಿಲ್ಲ ಅಂದರೆ ನೀನು ಈ ದರಿದ್ರ ಮುಖನ ನನಗೆ ಇದಕ್ಕೆ ತೋರಿಸ್ತಿದ್ದೆ. ನೀನು ಮುಖ ನೋಡಿದ್ರೆ ನಮ್ಮ ಮೈ ಎಲ್ಲ ಉರಿಯುತ್ತೆ. ಇವತ್ತು ಏನೇನಾಗುತ್ತೋ ಏನು ದರಿದ್ರ ಮುಖ ನಿಂದು. ನಮ್ಮ ಹೋಗಿ ಬಡ್ಕೊಂಡೆ ನಾನು, ಬೇಡ ಈ ಹುಡುಗಿ ಚಂದಿಲ್ಲ, ಈ ಹುಡುಗಿ ಬೇಡ, ಹಳ್ಳಿ ಹುಡುಗಿ ಇದ್ದಂಗೆ ಐತಂತ ಎಷ್ಟು ಬಡ್ಕೊಂಡೆ ನಾನು, ಅಂದರೂ ಕೇಳಿಲ್ಲ. ನಮ್ಮವ್ವ ಕಟ್ಟಿದ್ಲು ನಿನ್ನನ್ನು. ರೀ, ಯಾಕ್ರಿ ಹಿಂಗೆ ಮಾತಾಡ್ತೀರಿ? ನಂಗೆ ನೋವಾಗತ್ತೆ ರೀ, ಬೇಜಾರಾಗುತ್ತೆ. ಅರ್ಥ ಮಾಡ್ಕೊರಿ ನನ್ನನ್ನು. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ? ಥೂ, ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ. ನೀನು ನೋಡು, ಅದು ನೋಡಲಿ ಕಟ್ಟಿಗೆಗೆ ಅದು ಸೀರೆ ಉಡಿಸ್ದಂಗೆ ಐತಿ. ನೋಡೋಗಲ್ಲಿ ಸಿಟಿಯಾಗೆಲ್ಲ ಹೆಂಗೆ ಈಗಿನ ಹೆಣ್ಮಕ್ಳು ಹೆಂಗಿರ್ತಾರೆ, ಚುಡಿದಾರ್ ಹಾಕೊಳ್ಳೋದು, ಜೀನ್ಸ್ ಹಾಕೊಳ್ಳೋದು ಎಲ್ಲ ಮಾಡ್ತಾರೆ. ನೀನು ಏನಿಲ್ಲ, ಇದೊಂದು ಸೀರೆ ಸುತ್ತಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ಒಂಥರ ಹಳ್ಳಿ ಗುಗ್ಗುತ್ತಾರೆ. ನಿನ್ನ ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಇಷ್ಟ ಇಲ್ಲ ನನಗೆ. ನಮ್ಮವ್ವ ನಮ್ಮಪ್ಪ ಬೇಜಾರಾಕಾರಂತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಮನೆಗೆ ಇರಾಕ ಸುಮ್ಮನೆ ಒಪ್ಕೊಂಡೀನಿ. ಇಲ್ಲ ಅಂದಿದ್ರೆ ಯಾವತ್ತೋ ನಿಮ್ಮ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ದೆ ನಾನು. ಇದೇ ಕೊನೆ. ಇನ್ನೊಂದು ಸಲ ಏನಾದರೂ ನಾನು ಹೊರಗಡೆ ಹೋಗೋ ಮುಂದೆ, ಆಫೀಸ್ಗೆ ಹೋಗೋ ಮುಂದೆ ಏನಾದರೂ ಈ ಥರ ನಿನ್ನ ಹಾಳು ಮುಖ ತೋರಿಸಿದೆ ಅಂದ್ರೆ ನೋಡು, ಮತ್ತೆ ನಾನು ಮನುಷ್ಯನೂ ಆಗಿರಂಗಿಲ್ಲ. ಸರಿ ಅತ್ತಗ. ರೀ, ನಾಷ್ಟನಾರ ಮಾಡಿದ್ರೆ ನೀನಿಲ್ರಿ? ನಾನು ನಾಷ್ಟ ಮಾಡ್ತೀನಿ ಬಿಡ್ತೀನಿ, ನಿನಗೆ ಎದಕ್ಕೆ ಬೇಕದು? ಏನಂತ ಕಟ್ಟಾಳನ ನಮ್ಮವ್ವ ನಿನ್ನನ್ನು. ನನಗಂತೂ ಕರ್ಮ, ಎಲ್ಲಿ ಹೊರಗಡೆ ಕರ್ಕೊಂಡು ಹೋದ್ರಂತೂ ಕೆಟ್ಟ ಅಸಹ್ಯ. ನೀನು ಕರ್ಕೊಂಡು ಹೋಗ ಒಂದು ಎಲ್ಲಿ ಹೋದಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಎಲ್ಲಿ ನೋಡಿದ್ರು ಹಳ್ಳಿ ಗುಗ್ಗುತ್ತರ. ಏನು ಚಂದನಂತ ಮಾತಾಡೋಕೆ ಬರಲ್ಲ, ಎಲ್ಲಿ ಹೋದಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ರೀ, ನೀವು ಹೇಳ್ಕೊಡ್ರಿ, ನಾನು ಬದಲಾಗ್ತೀನಿ ಬೇಕಾದ್ರೆ ನಿಮಗೋಸ್ಕರ. ಬದಲಾಗ್ತಾ ಅಂತ ಕತ್ತಿಗೆ ಬಣ್ಣ ಬಡಿದ ತಕ್ಷಣ ಕತ್ತಿ ಹೋಗಿ ಕುದುರೆ ಆಗಂಗಿಲ್ಲ, ನೆನ್ಪಿಟ್ಕೋ. ನಿನ್ನನ್ನು ಬದಲು ಮಾಡಿದರೆ ನೀನೇನು ಇನ್ನೊಂದಿಷ್ಟು ಹಳ್ಳಿ ಗುಗ್ಗುನ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಸರಿ ಆತ್ತಾಗ, ನಾ ಆಫೀಸ್ಗೆ ಹೋಗ್ಬೇಕು. ಮನೆಯಾಗೊಂದು ಇವಳು ಇದನ್ನು ದರಿದ್ರ ಮುಖ ನೋಡ್ಕೊಂಡು ಹೋಗೋದಾಗಿತ್ತು ನನ್ನ ಪರಿಸ್ಥಿತಿ. ಪಡ್ಕೊಂಡೆ ನಮ್ಮವ್ಗೆ, ಬ್ಯಾಡ ಬೇಯವ್ವ, ಇದು ಹಳ್ಳಿ ಹುಡುಗಿ ನನಗೆ ಕಟ್ಟಬೇಡ ಅಂತಂದು ಎಷ್ಟು ಹೇಳಿದ್ರೆ ನನ್ನ ಮಾತಿಲ್ಲಿ ಕೇಳ್ತಾಳೆ ನಮ್ಮವ್ವ. ತಂದು ಕಟ್ಟಿ ಈ ನನ್ನ ಕುತ್ತಿಗೆ ಕಟ್ಟಿಟ್ಟಾರಿಕಿನ. ಸವಿತಾ, ಸವಿತಾ, ಏನು ಮಾಡಕೊಂತೇವ? ಹೋದನ ನಿನ್ನ ಗಂಡ ಆಫೀಸಿಗೆ? ಅಯ್ಯೋ, ಅತ್ಯಾರು ಬಂದ್ರು ಅನ್ಸುತ್ತ. ಏನಮ್ಮ ಸವಿತಾ, ನಾ ಆಗಲಿಂದ ಓದ್ರಾಕೊಂತೀನಿ, ನೀನೇನು ಮಾತಾಡವಲ್ಲವಾ? ಏನಾತ? ಏನಿಲ್ರಿ ಅತ್ಯಾರ, ಅದು ಹಂಗೆ ನಿಂತ್ಕೊಂಡಿರಲ್ಲ, ನನಗೆ ಲಕ್ಷಣ ಇಲ್ಲಾಗಿತ್ತು ರೀ. ಓ ಹೌದನವ, ನಿನ್ನ ಗಂಡ ಹೋದ ಆಫೀಸಿಗೆ? ಹ್ಞೂ ರೀ ಅತ್ಯಾರ, ಈಗ ಹೋದ್ರು. ನಿಂಗೂ ಹೇಳಿದಿಲ್ಲವ, ಇಬ್ಬರು ಆರಾಮದಿರಿಲ್ಲ, ಚಲೋ ಓದಿರಿಲ್ಲ, ಇಬ್ಬರು ಸಂಸಾರ ಚಲೋ ನಡೆದೈತಿಲ್ಲವ? ಹಾಗೇನು ತೊಂದರೆಗಿಂದ್ರೆ ಏನೂ ಇಲ್ಲಲ್ಲ? ಏನೂ ಇಲ್ಲರಿ ಹತ್ರ, ಇಬ್ಬರು ಆರಾಮದ್ದೀವಿ, ಖುಷಿ ಆಗದ್ದೀವಿ, ಹಾಗೇನೂ ಇಲ್ಲರಿ ಹತ್ರ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಹ್ಞೂನವ್ವ, ನೀವಿಬ್ಬರು ಆರಾಮಿದ್ರೆ ಅಷ್ಟು ಸಾಕವ. ನಮ್ಗೆ ಯಾರದಾರ ಇರೋದ ನೀವಿಬ್ಬರು ಅಲ್ಲ, ಹೆಣ್ಮಕ್ಳೆಲ್ಲ ಏನಿಲ್ಲ, ನೀನ ನನ್ನ ಮಗಳು ಇದ್ದಂಗವ. ನನಗೂ ಅಷ್ಟ ಹತ್ಯಾರ, ನೀವ ನನ್ನ ತಾಯಿ ಇದ್ದಂಗೆ ರೀ, ಮಾವರ ನಂಗೆ ಅಪ್ಪ ಇದ್ದಂಗೆ ರೀ. ನಾ ಆರಾಮಾಗಿ ಖುಷಿ ಆಗದೀನಿ ರೀ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿರ್ರಿ, ಅಷ್ಟೇ ಸಾಕು ನನಗೂ. ಸರಿ ಆತು ಬಾ ಅವ್ವ, ಹೊತ್ತಾತು, ಇಬ್ಬರು ನಾಷ್ಟ ಮಾಡೋಣ ಬಾ. ಅವ ನಾಷ್ಟ ಮಾಡಿ ಹೋದ, ನಾವು ನಾಷ್ಟ ಮಾಡೋಣ ಬಾ. ಅದು ಅತ್ಯಾರ, ನಂಗೆ ಇನ್ನೂ ಹಸು ಇಲ್ರಿ, ಆಮೇಲೆ ಬೇಕಾರೆ ತಿಂತೀನಂತ, ನೀವು ಹೋಗಿ ನಾಷ್ಟ ಮಾಡಿ ಹೋಗ್ರಿ, ಹೊತ್ತಾಕೈತಿ. ಏನವ ನೀನು, ಎಷ್ಟೊತ್ತಾತ ಟೈಮು, ಇನ್ನೂ ನಾಷ್ಟನ ಮಾಡಲ್ಲ ಅಂತಂತಿದ್ದೆಲ್ಲ. ಬಾ ನಿನ್ನನ್ನು ಬಿಟ್ಟು ನಾನು ನಾಷ್ಟ ಮಾಡ್ತೀನಿ, ಬಾರವ್ವ ಬಾ, ಇಬ್ಬರು ನಾಷ್ಟ ಮಾಡೋಣ ಬಾ. ಅದು ನಂಗೆ ಹಸು ಇಲ್ರಿ ಅತ್ಯಾರ, ನೀವು ಮಾಡಿ ಹೋಗ್ರಿ. ಸವಿತಾ, ಹಾಗೆಲ್ಲ ಅನ್ಬಾರ್ದವ, ಬಾ, ನಿನ್ನನ್ನು ಬಿಟ್ಟು ನಾನು ಯಾವತ್ತರ ನಾಷ್ಟ ಮಾಡಿ ನಾನು ಊಟ ಮಾಡಿ ನಾನು, ನೀನೇ ಹೇಳು. ಇಲ್ರಿ ಅತ್ಯಾರ, ನನ್ನನ್ನು ಬಿಟ್ಟು ಯಾವತ್ತೂ ನೀವು ನಾಷ್ಟನೂ ಮಾಡಿಲ್ಲ, ಊಟನೂ ಮಾಡಿಲ್ಲ, ಅಷ್ಟಲ್ಲ ಚಾನೂ ಕುಡಿಯಲ್ರಿ ಅತ್ಯಾರ ನೀವು ನನ್ನನ್ನು ಬಿಟ್ಟು. ಮತ್ತೆ ಬಾರವ ಬಾ, ನಾಷ್ಟ ಬಿಸಿ ಬಿಸಿದೈತಿ, ಇಬ್ಬರು ಮಾಡೋಣ ಬಾ. ಸರಿ ಆತ್ರಿ ಅತ್ಯಾರ, ನಡೀರಿ. ನನ್ನ ಪರಿಸ್ಥಿತಿನ ನಮ್ಮಪ್ಪ ಅವನ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಅತ್ತಿ ಮಾವನ ಮುಂದೆ ಹೇಳ್ಕೊಳಕ್ಕಾಗಲ್ಲ, ನಾನು ಒಬ್ಬಕ್ಕೆ ಅನುಭವಿಸ್ಬೇಕು. ದೇವ್ರಿ, ಇವತ್ತೆಲ್ಲ ನಾಳೆ ನನ್ನ ಗಂಡಂಗೆ ನೀವು ಒಳ್ಳೆ ಬುದ್ಧಿ ಕೊಡ್ತೀಯ ಅಂತಂದು ನಂಬಿಕೆ ಇಟ್ಕೊಂಡು ಈ ಜೀವನ ಕೈಯಲ್ಲಿ ಇಟ್ಕೊಂಡೇನಪ್ಪ ದೇವ್ರೆ, ಇಲ್ಲಂದ್ರೆ ಯಾವತ್ತೂ ಸತ್ತೋಗ್ಬಿಡ್ತಿದ್ದೆ ನಾನು. ದಯವಿಟ್ಟು ನನ್ನ ಗಂಡ ಒಳ್ಳೆ ಬುದ್ಧಿ ಕೊಡು ದೇವ್ರೆ. ಪಾಪ ನಮ್ಮ ಅತ್ತೆ ಮಾವ ನಾವಿಬ್ಬರು ಚೆನ್ನಾಗದೀವಿ ಗಂಡ ಹೆಂಡತಿ ಅಂತ, ಎಷ್ಟು ಆರಾಮಾಗಿ ಖುಷಿಯಾಗಿ ಚಿಂತೆ ಇಲ್ದಾದಾರ. ಅವ್ರು ಹಿಂಗೆ ಆರಾಮಾಗಿರಲಿ, ಈ ಚಿಂತೆ, ಈ ನೋವು, ಈ ಬೇಸರ ಎಲ್ಲ ನನಗಷ್ಟೇ ಇರಲಿ.
ಅಲ್ಲ ಈಗ ಮನೆಯವರಿಗೆ ಏನು ಹೆಸರಿಟ್ಟು ಕರೀಲ ಅಥವಾ ಅಕ್ಕಾರ ಅಂತ ಕರೀಲ ಅಥವಾ ಮೇಡಮರ ಅಂತ ಕರೀಲ ಸರ ಅಂತ ಕರೀಲ ಏನಂತ ಕರೀಲಪ್ಪ. ಯಾರೂ ಕಾಣಿಸ್ತಾನೆ ಇಲ್ಲ ಹೊರಗಡೆಯಿಂದ. ವಾಚ್ಮ್ಯಾನು ಇಲ್ಲ, ಎಲ್ಲಿ ಹೋಗಿದ್ದಾನೆ ಏನು. ಮೇಡಮರ ಮೇಡಮರ ಯಾರದಿರಿ ಮನೇಲಿ? ಏ ನೇತ್ರ ಬಾಮ ಒಳಗಡೆ ಬಾ, ನಾವಿಲ್ಲಿ ಒಳಗಡೆ ಇದ್ವಿ. ಬಾ ಬಾ ಒಳಗೆ ಬಾ, ಅಲ್ಲೇ ಬಾಕಲ್ದಾಗ ನಿಂತಿಯಲ್ಲ. ನಮಸ್ಕಾರ ರೀ ಮೇಡಮರ, ಗುಡ್ ಮಾರ್ನಿಂಗ್. ಹಾಂ ಗುಡ್ ಮಾರ್ನಿಂಗ್ ನೇತ್ರ, ಬಾ ಕುತ್ಕೋ, ಬಾ ಟೀ ತರ್ತೀನಿ ಕುಡಿಯಂತೆ. ಟೀ ಕುಡಿತೀಯಾ ಕಾಫಿ ಕುಡಿತೀಯಾ? ಏನೂ ಬೇಡ್ರಿ ಮೇಡಮರ, ಆಫೀಸ್ಗೆ ಹೊತ್ತಾಕೈತ್ರಿ, ಅದಕ್ಕೆ ಬೇಗ ಹೋಗ್ಬೇಕು. ನೀವೇನೋ ಮನೆಗೆ ಬಾ ಅಂತ ಹೇಳಿದ್ರಂತೆ, ಸರ್ ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ರೀ. ಅಯ್ಯೋ ನಾನು ಹೇಳ್ತೀನಿ ಬಾ, ನಮ್ಮ ತಮ್ಮಗೆ ನಾನೇ ಹೇಳೀನಿ, ಇಲ್ಲಿ ಮಾತಾಡಿಸಿ ಕಳಿಸ್ತೀನಿ ಆಫೀಸಿಗೆ, ಸ್ವಲ್ಪ ಲೇಟ್ ಆಗುತ್ತಂತ ಹೇಳಿದ್ದೀನಿ ಬಾ. ಅವನೇನಾದ್ರೂ ಅಂದರೆ ನೀನು ನನಗೆ ಕಾಲ್ ಮಾಡು, ನಾನು ಹೇಳ್ತೀನಿ. ಪರವಾಗಿಲ್ಲ ಮೇಡಮರ, ನಾನು ಹಂಗೆ ನಿಂತ್ಕೋತೀನಿ, ಏನಂತ ಮಾತಾಡ್ರಿ, ನಡೀತೈತಿ. ನೇತ್ರ ನೀನೇನಾದರೂ ಇವಾಗ ಕುತ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ನೋಡು ಮತ್ತೆ. ಅಯ್ಯೋ ಪರವಾಗಿಲ್ಲ, ಕೊಡ್ತೀನಿ ರೀ, ಕೊಡ್ತೀನಿ. ಅಯ್ಯೋ ಮೇಡಮ್ನರ ನೀವು ಕುತ್ಕೊಳ್ಳಿಲ್ಲ ಅಲ್ಲ, ನೀವು ಕುತ್ಕೊಬರ್ರಿ. ಅಯ್ಯೋ ಇಲ್ಲಿ ಬಿಡು, ಪರವಾಗಿಲ್ಲ, ಇಷ್ಟೋ ತನಕ ಕುತ್ಕೊಂಡು ಸಾಕಾಗೋಯ್ತು, ನಾನು ಇದ್ಕೊಂಡೇ ಮಾತಾಡ್ತೀನಿ. ಅದು ಏನು ವಿಷಯ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಮೇಡಮರ. ಎದಕ್ಕೆ ಕರೆದ್ರಿ ಮನೆಗೆ? ನೀ ಫಸ್ಟ್ ಹೇಳು, ಚಾ ತೊಗೋತೀಯಾ ಕಾಫಿ ತೊಗೋತೀಯಾ, ಏನು ಜ್ಯೂಸ್ ಕೊಡ್ಲಾ, ಏನು ಕುಡಿತೀಯಾ ಹೇಳು, ಏನು ಸಂಕೋಚ ಪಟ್ಕೋಬೇಡ. ಅಯ್ಯೋ ಏನು ಬ್ಯಾಡ್ರಿ ಮೇಡಮರ, ಈಗಾರ ಮನೆಯಿಂದ ಬರೋ ಮುಂದೆ ನಮ್ಮ ಮನ್ಯಾಗ ರೊಟ್ಟಿ ಪಲ್ಯನ ಮಾಡಿದ್ರಿ, ಅದು ರೊಟ್ಟಿ ಪಲ್ಯ ಅದನ್ನು ತಿಂದು ಬಂದುಬಿಟ್ಟಿನಲ್ರಿ. ಈಗ ಚಾಗಿ ಏನು ಬ್ಯಾಡ್ರಿ ಪ್ಲೀಸ್ ರೀ ಮೇಡಮರ. ಮತ್ತು ನಂಗೆ ಆ್ಯಸಿಡಿಟಿ ಆದಂಗೆ ಆಗ್ಬಿಡ್ತೈತ್ರಿ ಚಾಗಿ ಕುಡ್ದೆ ಅಂದ್ರೆ. ಹೊಟ್ಟೆ ಫುಲ್ ಆಗ್ಬಿಟ್ಟೈತ್ರಿ, ಹೊಟ್ಟೆಗೆ ಜಾಗನೇ ಇಲ್ಲರಿ. ನಮ್ಮವ್ವ ಹಂಗೆ ತುರುಕ್ ಬಿಟ್ಟಾಳ್ರಿ ನಂಗೆ ನಾಷ್ಟಾನ, ಅದಕ್ಕೋಸ್ಕರ ಏನು ಬ್ಯಾಡ್ರಿ ಮೇಡಮರ, ತಪ್ಪು ತಿಳ್ಕೊಬೇಡ್ರಿ. ಹೌದಾ, ಬೆಳಗ್ಗೆನೇ ನಿಮ್ಮ ಮನೇಲಿ ರೊಟ್ಟಿನ ಮಾಡೋದು? ಹ್ಞೂ ರೀ ಮೇಡಮರ, ನಮ್ಮ ಮನ್ಯಾಗ ಈ ನಾಷ್ಟ ಎಲ್ಲ ಮಾಡೋದು ಭಾಳ ಕಮ್ಮಿ ರೀ. ಬೆಳಗ್ಗಿನ ರೊಟ್ಟಿ ಚಪಾತಿ ಇವನ್ನ ರೀ, ಮುದ್ದೆ ಇವನ್ನ ಮಾಡೋದ್ರಿ. ವಾವ್ ಚಲೋ ಬಿಡು. ನಮ್ಮ ಮನೇಲಿ ನಮ್ಮ ಮಮ್ಮಿಗೆ ರೊಟ್ಟಿನೇ ಮಾಡೋದಕ್ಕೆ ಬರೋದಿಲ್ಲ. ನಾನು ಹೇಳ್ತೀನಿ ಎಷ್ಟು ಸಲ ರೊಟ್ಟಿ ಮಾಡಿರಿ ಮಮ್ಮಿ, ನನಗೂ ಹೇಳ್ಕೊಡ್ರಿ ಅಂತಂದು. ನಮ್ಮ ಮಮ್ಮಿಗೂ ಮಾಡೋಕ್ಕೆ ಬರಲ್ಲ, ನನಗೂ ಮಾಡೋಕ್ಕೆ ಬರಲ್ಲ. ಏನಾದರೂ ಮಾಡಿಸ್ಕೊಂಡು ತಿನ್ಬೇಕಂದ್ರೆ ನಮ್ಮ ಮನೇಲಿರೋ ಕೆಲಸದವ್ರಿಗೆ ಹೇಳಿ ಮಾಡಿಸ್ಬೇಕು ನೋಡು. ಓ ಹೌದೇನ್ರಿ? ಅಯ್ಯೋ ನಮ್ಮ ಕಡೆ ರೊಟ್ಟಿ ಬರಲಿಲ್ಲ ಅಂದ್ರೆ ನಮ್ಮ ಮನೇಲಿ ನಡೆಯೋದೇ ಇಲ್ಲರಿ, ರೊಟ್ಟಿ ಮಾಡೋಕ್ಕೆ ಬರಲೇಬೇಕು ರೀ. ಓ ಹೌದಾ, ನಿಂಗೆ ಬರುತ್ತಾ ರೊಟ್ಟಿ ಮಾಡೋಕ್ಕೆ? ಹಾಂ ರೀ ಮೇಡಮರ, ನಂಗೆ ಬರ್ತೈತ್ರಿ ಮಾಡೋಕ್ಕೆ. ನಾನು ನೋಡು ನಿನಗೆ ಎದಕ್ಕೆ ಕರೆದು ಏನು ಎದಕ್ಕೆ ಮಾತಾಡ್ಸ್ಕೊತ ನಿಂತಿದ್ದೀನಿ ನೋಡು. ಏನಿಲ್ಲ, ನನ್ನ ಮಗಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಒಂದು ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಎಷ್ಟು ಜನ ಎಲ್ಲ ನೋಡಿದೆ, ಯಾರೂ ಅಷ್ಟು ಚೆನ್ನಾಗಿ ಹೇಳ್ಕೊಡೋರೇ ಸಿಗಲಿಲ್ಲ ನನಗೆ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ನಮ್ಮ ಆಫೀಸ್ನಲ್ಲಿ ಯಾರಾದರೂ ಚೆನ್ನಾಗಿ ಓದಿದವರು, ಆಮೇಲೆ ಚೆನ್ನಾಗಿ ಟ್ಯೂಷನ್ ಹೇಳ್ಕೊಡೋರು ಯಾರಾದರೂ ಇದ್ದಾರಾ ಅಂತ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಮೊನ್ನೆ ಆಫೀಸಿಗೆ ಬಂದಿದ್ದೆ. ಎಲ್ಲರದ್ದು ರೆಸ್ಯೂಮ್ ನೋಡಿದೆ, ಅದರಲ್ಲಿ ನಿನ್ನ ರೆಸ್ಯೂಮಲ್ಲಿ ನಿನಗೆ ಟೀಚಿಂಗ್ ಫೀಲ್ಡ್ ಭಾಳ ಇಷ್ಟ ಅಂತ ಇತ್ತು ನಿನ್ನ ಹ್ಯಾಬಿಟ್ಸಲ್ಲಿ. ಅದಕ್ಕೋಸ್ಕರ ನೀನು ಒಂದು ಮಾತು ಕೇಳಿದ್ರಾಯ್ತು ಅಂತ ಕರೆದಿದ್ದು. ನನ್ನ ಮಗಳಿಗೆ ಟ್ಯೂಷನ್ ಹೇಳ್ಕೊಡ್ತೀಯಾ? ಸ್ಯಾಲ್ರಿ ಎಲ್ಲ ಸೇಮ್, ಮತ್ತು ನೀನು ಸ್ಯಾಲ್ರಿ ಬಗ್ಗೆ ಏನೂ ಚಿಂತೆ ಮಾಡೋಕ್ಕೋಬೇಡ. ಇವಾಗ ನಿನ್ಗೆ ಆಫೀಸಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೋ ಅಷ್ಟು ಸ್ಯಾಲ್ರಿನೇ ನಾನು ಕೊಡ್ತೀನಿ ಇಲ್ಲ ಮನೆಯಲ್ಲಿ. ಬಟ್ ನೀನು ಮನೇಲಿ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು. ಬೇಕಾದರೆ ನೀನು ಬೆಳಗ್ಗೆ ನನ್ನ ಮಗಳು ಸ್ಕೂಲಿಂದ ಬರೋವರೆಗೂ ನೀನು ಆಫೀಸ್ ಕೆಲಸ ಮಾಡು, ನನ್ನ ಮಗಳು ಬಂದಮೇಲೆ ನನ್ನ ಮಗಳಿಗೆ ಟ್ಯೂಷನ್ ಹೇಳ್ಕೊಡು. ಟ್ಯೂಷನ್ ರೀ ಮೇಡಮರ, ಎಷ್ಟನೇ ಕ್ಲಾಸ್ ರೀ ನಿಮ್ಮ ಮಗಳು? ಈಗ 4th ಸ್ಟ್ಯಾಂಡರ್ಡ ನನ್ನ ಮಗಳು. 4ನೇ ಕ್ಲಾಸಿಗೆ ಟ್ಯೂಷನ್ ಹೇಳ್ಕೊಡ್ಬೇಕನ್ರಿ ಮೇಡಮರ? ಅಯ್ಯೋ ದೇವ್ರೇ, ನಮ್ಮ ಊರಾಗ 10ನೇ ಕ್ಲಾಸ್ ಆದ್ರೂ ಟ್ಯೂಷನ್ಗೆ ಹಚ್ಚಂಗಿಲ್ಲ ನೋಡ್ರಿ. ಹೌದಾ? ಇಲ್ಲ, ನನ್ನ ಮಗಳಿಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಬಟ್ ಆಕೆಗೆ ಎಕ್ಸ್ಟ್ರಾ ಟ್ಯೂಷನ್ ಬೇಕಂತೆ. ಅದು ಅಲ್ಲದೆ ಅವಳಿಗೆ ಸಿಂಗಿಂಗ್ ಕ್ಲಾಸಿಗೆ, ಡ್ಯಾನ್ಸಿಂಗ್ ಕ್ಲಾಸಿಗೆ ಎಲ್ಲದ ಕಡೆ ಹಚ್ಚಿದ್ದೀನಲ್ಲ ನಾನು. ಹಾಗಾಗಿ ಸ್ಕೂಲಲ್ಲಿ ಹೇಳ್ಕೊಡೋದಕ್ಕೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ ಅಂತೆ. ನನಗೆ ಅದಕ್ಕೆ ಒಬ್ಬರು ಟೀಚರನ್ನು ಅಪಾಯಿಂಟ್ಮೆಂಟ್ ಮಾಡಿಬಿಡು ಮಮ್ಮಿ, ನಂಗೆ ಮನೇಲಿನೇ ಹೇಳ್ಕೊಡೋಂಗೆ ಅಂತಂದು ಹೇಳ್ತಾ ಇಲ್ಲ. 1 ಮಂತ್ ಆಯ್ತು ಅವಳು ಹೇಳಕ್ಕಂತು, ನನಗೆ ಹುಡುಕೋದಾಗಿಲ್ಲಾಗಿತ್ತು. ಅದಕ್ಕೆ ಹೆಂಗೋ ನೀನು ಸಿಕ್ಕಿದೆಯಲ್ಲ, ಹೇಗೋ ಚಲೋ ಇದೆ. ಅದಕ್ಕೆ ಪ್ಲೀಸ್ ನನ್ನ ಮಗಳಿಗೆ ಹೇಳ್ಕೊಡ್ತೀಯಾ ಟ್ಯೂಷನನ್ನು? ಅಯ್ಯೋ ಮೇಡಮ್ ರೀ, ಅದಕ್ಕೆ ಯಾಕೆ ರೀ ಪ್ಲೀಸ್ ಅಂತ ಅಂತೀರಿ? ಆಯ್ತು ತಗೋರಿ, ನೀವು ಹೇಳ್ದಂಗೆ ನಾನು ಹೇಳ್ಕೊಡ್ತೀನಿ ತಗೋರಿ. ನಾನು ಫಸ್ಟ್ 1 ವಾರ ಹೇಳ್ಕೊಡ್ತೀನಿ ರೀ. ಅದು ನಿಮ್ಮ ಮಗಳಿಗೆ ಇಷ್ಟ ಆತಂದ್ರೆ, ನಿಮ್ಗೆ ಇಷ್ಟ ಆತಂದ್ರೆ ಕಂಟಿನ್ಯೂ ಮಾಡ್ತೀನಿ ರೀ. ಮತ್ತು ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದ್ರೆ ಮತ್ತೆ ನೀವೇನೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆಯ್ತು ತಗೋ, ಹಂಗೆ ಮಾಡೋಣ ಅಂತ. ನೀನು ಹೇಳ್ಕೊಡು, ನನ್ನ ಮಗಳಿಗೆ ಇಷ್ಟ ಆದರೆ ನೀನೇ ಕಂಟಿನ್ಯೂ ಮಾಡಂತೆ ಅಂತ. ಸರಿ ರೀ ಮೇಡಮ್, ಹಂಗಂದ್ರೆ ಯಾವಾಗಿಂದ ಬರ್ಬೇಕು ರೀ? ಮಂಡೆಯಿಂದ ಬಂದುಬಿಡು ನೀನು, ಮಂಡೇ ಅಥವಾ ಟ್ಯೂಸ್ಡೇ, ಒಟ್ನಲ್ಲಿ ನೆಕ್ಸ್ಟ್ ವೀಕಿಂದ ಬಂದುಬಿಡು ನೀನು. ಆದ್ರಿ ಮೇಡಮರ, ಹಂಗೆ ಮಾಡ್ತೀನಿ. ಸರಿ ರೀ, ನಾನು ಇವಾಗ ಆಫೀಸ್ಗೆ ಹೋಗ್ತೀನಿ ರೀ, ಹೊತ್ತಾಯ್ತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಂತಂತ ಬಿಡು, ನಾನು ಬೇಕಾದರೆ ಸಾಗರ ಹೇಳ್ತೀನಂತ. ಅಯ್ಯೋ ದೇವ್ರಿ, ಬ್ಯಾಡ್ರಿ ಮೇಡಮರ, ಬೇಡ. ಇವಾಗ ಒಂದು ಮೀಟಿಂಗ್ ಇದೆ ರೀ, 12 ಗಂಟೆ 1 ಗಂಟೆ ಸುಮಾರು. ಆ ಫೈಲ್ ನನ್ನ ಹತ್ರನೇ ಇದೆ, ಅದನ್ನು ಎಷ್ಟೊತ್ತಿದ್ರು ನಾನು ಇವಾಗ ತೊಗೊಂಡು ಹೋಗಲೇಬೇಕು ರೀ ಮೇಡಮರ್. ಇಲ್ಲಾಂದ್ರೆ ಮತ್ತೆ ಮೀಟಿಂಗಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಸರ್ ಸುಮ್ಮನೆ ಬೈದು ಬಿಡ್ತಾರೆ ಮೇಡಮರ. ಪ್ಲೀಸ್ ರೀ, ನಾನು ಹೋಗ್ತೀನಿ ರೀ ಈಗ. ಪ್ಲೀಸ್ ರೀ ಮೇಡಮರ, ಪ್ಲೀಸ್ ರೀ, ಇಲ್ಲಾಂದ್ರೆ ಬೈದು ಬಿಡ್ತಾರೆ ಸರ್.
ಆಯ್ತು ತಗೋ ಹಂಗಂದ್ರೆ ಹೋಗ್ಬಾ. ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ನಿನ್ನ ನಂಬರ್ ಇಸ್ಕೊಂಡಿನಿ ನಾನು ಸಾಗರ್ ಹತ್ರ. ನಾನು ಇವತ್ತು ಈವ್ನಿಂಗ್ ಹಂಗೆ ಕಾಲ್ ಮಾಡ್ತೀನಿ ನಿನಗೆ. ಆ ನಂಬರ್ ಸೇವ್ ಮಾಡ್ಕೊ. ನಾನು ನಿನಗೆ ಯಾವಾಗಿಂದ ಬರಬೇಕು ನೆಕ್ಸ್ಟ್ ವೀಕಲ್ಲಿ ಅಂತ ಕಾಲ್ ಮಾಡಿ ಹೇಳ್ತೀನಿ. ಅವಾಗಿಂದ ಬಂದುಬಿಡು, ಸರಿನಾ? ಆಯ್ತು ರೀ ಮೇಡಮರ, ನಾನು ನಿನ್ನ ಹೋಗಿ ಬರ್ತೀನಿ ರೀ. ಆಯ್ತು, ಹೋಗ್ಬಾ, ಹುಷಾರು ನೋಡ. ಆಫೀಸ್ ರೀಚ್ ಆದಮೇಲೆ ನಂಗೊಂದು ಕಾಲ್ ಮಾಡು. ನನ್ನ ನಂಬರ್ ಈಗಲೇ ಕಾಲ್ ಮಾಡ್ತೀನಿ ನೋಡು. ನನ್ನ ಫೋನ್ ಆ ಕಡೆ ಇಟ್ಟಿದ್ದೀನಿ, ನನ್ನ ನಂಬರ್ ಸೇವ್ ಮಾಡ್ಕೊಂಬಿಡು. ಸರಿ ಆಯ್ತು ರೀ ಮೇಡಮರ, ಹಂಗೆ ಮಾಡ್ತೀನಿ. ಈ ಮೇಡಮ್ನವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಪೇಷನ್ಸ್ ಇದೆ. ಆದರೆ ಇವ್ರ ತಮಗೆ ಇವರಲ್ಲಿರೋ ಪೇಷನ್ಸಲ್ಲಿ 1% ಇಲ್ಲ. ಯಾವಾಗ ನೋಡಿದ್ರು ಸಿಡಿ 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 ಅಂತಿರ್ತಾರೆ. ಯಾವಾಗ ಗುಂಟೂರು ಖಾರ ತಿಂದಿದ್ದಾರೆ, ಏನು ಮಾಡಿದ್ದಾರೆ, ಏನು ಹುಟ್ಟಿದಾಗ ಮೇ ಬಿ ಅವರ ತಾಯಿ ಏನಾದರೂ ಮೆಣಸಿಕಾಯಿ ತಿಂದುಬಿಟ್ಟಿದ್ದಾರೆ ಏನೋ ಜಾಸ್ತಿನೇ, ಅದಕ್ಕೋಸ್ಕರ ಯಾವಾಗ ನೋಡಿದ್ರು ಸಿಡಿ ಸಿಡಿ ಅಂತ ಇರ್ತಾನೆ. ನೇತ್ರ ಏನಾದರೂ ಅಂದ್ಯಾ? ಇಲ್ಲ ರೀ ಮೇಡಮ್ನವ್ರ, ಏನೂ ಅಂದಿಲ್ಲ. ಟೈಮ್ ಆಯಿತು ಅಂತ ಅಷ್ಟೇ ಮಾತಾಡ್ಕೊತಾ ಇದ್ದೆ. ಸರಿ, ಹೋಗಿ ಬರ್ತೀನಿ ರೀ. ಒಳ್ಳೆ ಹುಡುಗಿ ಪಾಪ. ಈ ಹುಡುಗಿ ಚೆನ್ನಾಗಿ ಹೇಳ್ಕೊಡುತ್ತೆ ಅಂತ ಅನಿಸುತ್ತೆ ಟ್ಯೂಷನ್ನ.